ಆ ಕಾಲದಲ್ಲಿ ನಮಗೊಂದು 20 ಜನ ಹೀರೋಸ್ ಇದ್ದಾರೆ. ಅವ್ರಿಗಾದಂಥ ಒಂದು ಫ್ಯಾನಿಸಮ್ ಇದೆ. ಹೀರೋಯಿನ್ಸ್ ಒಂದು 5-6 ಜನ ಇದ್ದಾರೆ. ಬರೀ ವೈಟ್ ಪೇಪರ್ಗೂ ಸ್ಟ್ಯಾಂಪ್ ಪೇಪರ್ಗೂ ತುಂಬ ವ್ಯತ್ಯಾಸ ಇದೆ. ವೈಟ್ ಪೇಪರ್ ಏನು ಬರೆದ್ರು ಅದು ಪ್ರಯೋಜನ ಆಗಲ್ಲ, ಕೋರ್ಟ್ನಲ್ಲಿ ನಿಲ್ಲಲ್ಲ ಅದು. ಇವಾಗ ಅಂಥ ಕಲಾವಿದರು ಅನ್ಸ್ಕೊಂಡವರೆಲ್ಲ ಅವಾಗ ಟೈಗರ್ ಪ್ರಭಾಕರ್ 4 ಪಿಕ್ಚರ್ ಮಾಡೋರು, ಶಂಕರ್ನಾಗ್ ಒಂದು 4 ಪಿಕ್ಚರ್ ಮಾಡೋರು, ವಿಷ್ಣುವರ್ಧನ್ ಅವರು 2 ಪಿಕ್ಚರ್ ಮಾಡೋರು, ಅನ್ನೋರು 1-2 ಪಿಕ್ಚರ್ ಮಾಡೋರು. ಮಹಾ ಅಂದರೆ ವರ್ಷಕ್ಕೆ ದರ್ಶನ್ ಅವ್ರದ್ದು 1 ಸಿನಿಮಾ, ಶಿವರಾಜ್ನವ್ರದ್ದು 2 ಸಿನಿಮಾ, ಅಪ್ಪು ಇದ್ದಾಗ ಬರ್ತಿತ್ತು. ಈಗ ಅವರು ಇಲ್ಲ. ಒಂದು ಕಾಲದಲ್ಲಿ ವಿಷ್ಣುವರ್ಧನ್ ಹೊಸಬರೇ, ಅನಂತನಾಗ್ ಅವರು ಹೊಸಬರೇ, ಶಿವರಾಜ್ ಕುಮಾರ್ ಹೊಸಬರೇ. ಅನ್ನೋರ್ ಕಂಪ್ನಿಯಿಂದ ಬರ್ತಾ ಇದೆ ಅಂದರೆ ಅದು ಅದ್ಭುತ, ಒಂದು ಡೈಮಂಡ್ ಅಂತ. ರವಿಚಂದ್ರ ಅವ್ರ ಕಂಪ್ನಿಯಿಂದ ಬರ್ತಾ ಒಂದು ಡೈಮಂಡ್ ಅಂತ ಅದು ಅರ್ಥ. ಇಲ್ಲಿ ಮಾರ್ಕೆಟಲ್ಲಿ ಡೈಮಂಡ್ಸೇ ಇಲ್ಲ, ವ್ಯಾಪಾರನೇ ಇಲ್ಲ, ಥಿಯೇಟರ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾರು ನೋಡಿ ನಂಬಬೇಕು? ಇವಾಗ ಏನು ಮಾಡಿದ್ರು ಅಂತ ನಂಬಬೇಕು? ಈ ಪ್ಯಾನ್ ಇಂಡಿಯಾ ಹಾವಳಿ ಬಂದ ಮೇಲೆ ಇಂಡಸ್ಟ್ರಿ ಎಲ್ಲ ಸತ್ತೋಯ್ತು. ಆ ಕಾಲದಲ್ಲಿ ನಮಗೊಂದು 20 ಜನ ಹೀರೋಸ್ ಇದ್ದಾರೆ. ಅವ್ರಿಗಾದಂಥ ಒಂದು ಫ್ಯಾನಿಸಮ್ ಇದೆ. ಹೀರೋಯಿನ್ಸ್ ಒಂದು 5-6 ಜನ ಇದ್ದಾರೆ. ಹೌದು, ಅವ್ರಿಗಾದಂಥ ಫ್ಯಾನಿಸಮ್ ಇದೆ. ಒಂದು 15 ಜನ ಡೈರೆಕ್ಟರ್ಸ್ ಇದ್ದಾರೆ. ಅವ್ರಿಗಾದಂಥ ಒಂದು ಫ್ಯಾನಿಸಮ್ ಇದೆ. ಒಂದು 20-30 ನಿರ್ಮಾಪಕ ಸಂಸ್ಥೆಗಳಿದೆ. ಅವ್ರಿಗಾದಂಥ ಒಂದು ಗೌರವ ಇದೆ ಆ ಕಾಲದಲ್ಲಿ. ಈ 5 ಜನನ ಇಷ್ಟಪಡುವಂಥ ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬ್ಯೂಟರ್ಸು, ಆಡಿಯನ್ಸ್ ಇದ್ದಾರೆ. ಈ KCN ಸಂಸ್ಥೆಯಲ್ಲಿ ಈ ಪಿಕ್ಚರ್ ಬರ್ತಾ ಇದೆ ಅಂದರೆ ಅದಕ್ಕೆ ಒಂದು ಸರ್ಕಲ್ ಇರುತ್ತೆ. ಅಷ್ಟು ಡಿಸ್ಟ್ರಿಬ್ಯೂಟರ್ಸು, ಎಕ್ಸಿಬ್ಯೂಟರ್ಸ್ ಬಂದು ಇವರು ದುಡ್ಡು ಕೊಟ್ಬಿಟ್ಟು ಅವ್ರು ಪರ್ಚೇಸ್ ಮಾಡೋರು. ಒಂದು ಮಿನಿಮಮ್ ಗ್ಯಾರಂಟಿ ಅಂತ ಇರೋದು. ಈಗ ಸಾಯಿ ಪ್ರಕಾಶ್ ಸಕ್ಸಸ್ ಅಂದರೆ 30 ಲಕ್ಷ ಸಿನಿಮಾ ಮಾಡಿರ್ತೀವಿ ನಾವು. 31 ಬಂದರೆ ಸಕ್ಸಸ್ ಲೆಕ್ಕ. ಅಸಲು ಬಂದು ರಿಲೀಸ್ ದಿನ ಇಷ್ಟು ದುಡ್ಡು ತೊಗೊಂಡೋದ್ರೆ ಸಕ್ಸಸ್. ಆಮೇಲೆ 5 ವರ್ಷಕ್ಕೆ ಏನು ಬರುತ್ತೆ ಆಫ್ಟರ್ ಡಿಸ್ಟ್ರಿಬ್ಯೂಷನು, 10 ವರ್ಷಕ್ಕೆ ಏನು ಬರುತ್ತೆ, ಆ ಥರ 25 ವರ್ಷ ದುಡ್ಡು ಬರೋದು ಆ ಕಾಲದಲ್ಲಿ. ಆಮೇಲೆ ಆಡಿಯನ್ಸ್ಗೆ ನಮಗೆ ಒಳ್ಳೆ ರ್ಯಾಪು ಇರೋದನ್ನು. ರಿಲೀಸ್ ದಿನ ಶುಕ್ರವಾರ ಅಂದರೆ ಹಬ್ಬ. ಬ್ಲ್ಯಾಕ್ ಮಾರ್ಕೆಟ್ ಟಿಕೆಟ್ ಮಾಡ್ಕೊಳ್ಳೋರು ಅವ್ರ ಮನೆಗಳು ಕಟ್ಕೊಂಡಿದ್ದಾರೆ. ಅಷ್ಟು ಕ್ರೇಜ್ ಇರೋದು ಆ ಕಾಲದಲ್ಲಿ. ಬರೀ ವೈಟ್ ಪೇಪರ್ಗೂ ಸ್ಟ್ಯಾಂಪ್ ಪೇಪರ್ಗೂ ತುಂಬ ವ್ಯತ್ಯಾಸ ಇದೆ. ವೈಟ್ ಪೇಪರ್ ಏನು ಬರೆದ್ರು ಅದು ಪ್ರಯೋಜನ ಆಗಲ್ಲ, ಕೋರ್ಟ್ನಲ್ಲಿ ನಿಲ್ಲಲ್ಲ ಅದು. ಸ್ಟ್ಯಾಂಪ್ ಪೇಪರ್ ಎಲ್ಲಾದರೂ ನಿಲ್ಲುತ್ತೆ. ಆ ಸ್ಟ್ಯಾಂಪೇ ಸ್ಟಾರ್ಸ್. ಅದು ಸಪೋರ್ಟಿವ್ ಆಗಿ ಟೆಕ್ನಿಷಿಯನ್ಸ್, ಅದು ಸಪೋರ್ಟಿವ್ ಆಗಿ ಪ್ರೊಡ್ಯೂಸರ್ಸ್, ಬರೆಯೋದೆಲ್ಲ ಅಭಿಮಾನಿಗಳು. ಇವಾಗ ಅಂಥ ಕಲಾವಿದರು ಅನ್ಸ್ಕೊಂಡವರೆಲ್ಲ ಪ್ಯಾನ್ ಇಂಡಿಯಾ ಕ್ರೇಜ್ಗೆ ಹೋಗಿದ್ದಾರೆ. ಹುಚ್ಚಿಡ್ದುಬಿಡುದು ಎಲ್ಲರಿಗೂ. ಒಂದೊಂದು ಜ್ವರ, ಕರೋನಾ ಥರ ಒಂದು ವೈರಲ್ ಆಗಿದ್ದಾರೆ. ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ 3 ವರ್ಷಕ್ಕೂ 4 ವರ್ಷ ಸಿನಿಮಾ ಮಾಡ್ತಾರೆ. ಆಡಿಯನ್ಸು ಮರ್ತೋಗಿರ್ತಾರೆ, ಅವರು ಆಡಿಯನ್ಸು ಮರ್ತೋಗಿರ್ತಾರೆ. ಅವ್ರು ದುಡ್ಡು ಬರುತ್ತೆ, ಕೋಟಿಗಳು ಬರುತ್ತೆ. ಬಟ್ ಎಲ್ಲಿಂದ ಮೇಲೆ ಹೋಗಿದ್ದೀವಿ? ಈ ಸಿನಿಮಾ ಹಾಲ್ಸಿಂದ, ಸಿಂಗಲ್ ಸ್ಕ್ರೀನ್ಸ್ ಥಿಯೇಟರ್ನಿಂದ ಇದೆಲ್ಲ ಕ್ಲೋಸ್ ಆಗ್ತಾ ಇದೆ. 3 ವರ್ಷಕ್ಕೊಂದು ಸಿನಿಮಾ ಮಾಡಿದರೆ 3 ವರ್ಷ ಥಿಯೇಟರ್ ಹೆಂಗೆ ಮೇಂಟೈನ್ ಆಗೋದು? ಅವಾಗ ಟೈಗರ್ ಪ್ರಭಾಕರ್ 4 ಪಿಕ್ಚರ್ ಮಾಡೋರು, ಶಂಕರ್ನಾಗ್ ಒಂದು 4 ಪಿಕ್ಚರ್ ಮಾಡೋರು, ಅನಂತನಾಗ್ ಒಂದು 4 ಪಿಕ್ಚರ್ ಮಾಡೋರು, ಕಾಶಿನಾಥ್ ಒಂದು 2 ಪಿಕ್ಚರ್ ಮಾಡೋರು, ವಿಷ್ಣುವರ್ಧನ್ ಅವರು 2 ಪಿಕ್ಚರ್ ಮಾಡೋರು, ಅನ್ನೋರು 1-2 ಪಿಕ್ಚರ್ ಮಾಡೋರು, ರವಿಚಂದ್ರನ್ ಒಂದು 2 ಪಿಕ್ಚರ್ ಮಾಡೋರು, ಶಿವರಾಜ್ ಕುಮಾರ್ ಒಂದು 2 ಪಿಕ್ಚರ್ ಮಾಡೋರು. 52 ಸಿನಿಮಾ ನಮಗೆ ಸಿಕ್ಕೋದು. 52 ಶುಕ್ರವಾರ ಇರುತ್ತೆ ಒಂದು ವರ್ಷಕ್ಕೆ. ಎಲ್ಲ ಸ್ಟಾರ್ಸೇ. ಹೌದು. ಈ 52 ವಾರ ಯಾರನ್ನ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಲಿ, ಯಾರನ್ನ ಇಟ್ಕೊಂಡು ಸಿನಿಮಾ ಮಾಡಲಿ? ಇವಾಗ ಇಲ್ಲ. 52 ಸಿನಿಮಾ ಇವಾಗ ಮಾಡೋ ಕೆಪಾಸಿಟಿ ಇಲ್ಲ ನಮಗೆ. 3 ವರ್ಷಕ್ಕೆ ಒಂದು ಸಿನಿಮಾ ಬರುತ್ತೆ ದೊಡ್ಡವ್ರದ್ದೆಲ್ಲ. ಮಹಾ ಅಂದರೆ ವರ್ಷಕ್ಕೆ ದರ್ಶನ್ ಅವ್ರದ್ದು 1 ಸಿನಿಮಾ, ಶಿವರಾಜ್ನವ್ರದ್ದು 2 ಸಿನಿಮಾ, ಅಪ್ಪು ಇದ್ದಾಗ ಬರ್ತಿತ್ತು. ಈಗ ಅವರು ಇಲ್ಲ. ಉಪೇಂದ್ರ 1 ಪಿಕ್ಚರ್ 2 ಪಿಕ್ಚರ್ ಬರುತ್ತೆ ಅಷ್ಟೇ. 52 ವಾರ ನಾವು ಹೆಂಗೆ ಓಡಿಸೋದು ಸಿನಿಮಾನೇ? ಹೀರೋಸು ಮೈನಸ್ ಆಯಿತು. ಸರಿ, ಏನಾದರೂ ಹೊಸಬರಿಗೆ ಒಳ್ಳೆ ಸಿನಿಮಾ ಮಾಡೋಂಥ ನಿರ್ದೇಶಕರು ಬಂದ್ರ ಅಂದರೆ ಅವರೂ ಯೋಚನೆ ಮಾಡ್ತಾ ಇಲ್ಲ. ಏನೋ ಒಂದು ಮಾಡ್ತಾ ಇದ್ದಾರೆ ಅಷ್ಟೇ. ಒಂದು ಕಾಲದಲ್ಲಿ ವಿಷ್ಣುವರ್ಧನ್ ಹೊಸಬರೇ, ಅನಂತನಾಗ್ ಅವರು ಹೊಸಬರೇ, ಶಿವರಾಜ್ ಕುಮಾರ್ ಹೊಸಬರೇ. ಬಟ್ ಅವಾಗ ಕಂಪ್ನಿಗಳಿದೆ. ಅನ್ನೋರ್ ಕಂಪ್ನಿಯಿಂದ ಬರ್ತಾ ಇದೆ ಅಂದರೆ ಅದು ಅದ್ಭುತ, ಒಂದು ಡೈಮಂಡ್ ಅಂತ. ರವಿಚಂದ್ರ ಅವ್ರ ಕಂಪ್ನಿಯಿಂದ ಬರ್ತಾ ಒಂದು ಡೈಮಂಡ್ ಅಂತ ಅದು ಅರ್ಥ. ಇಂಥ ಡಿಸ್ಟ್ರಿಬ್ಯೂಟರ್ ಕಂಪ್ನಿಯಿಂದ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಅದು ಡೈಮಂಡ್ ಅಂತ ಲೆಕ್ಕ. ಅದಕ್ಕೊಂದು ವ್ಯಾಲ್ಯೂ ಇರೋದು. ವ್ಯಾಲ್ಯೂ ತರೋರು ಆ ಕಾಲದಲ್ಲಿ. ದೊಡ್ಡ ಡೈಮಂಡು, ಈ ಚಿಕ್ಕ ಡೈಮಂಡು, ಮಿಡಿಲ್ ಡೈಮಂಡ್ ಥರ ಇರೋದು. ಬಟ್ ಡೈಮಂಡ್ಸ್ ಸೈಜ್ ಬೇರೆ ಬೇರೆ ಅವ್ರದ್ದೇ ಆದಂಥದ್ದು. ರವಿಚಂದ್ರನ್ 50 ಲಕ್ಷ ಮಾಡಿದರೆ ಟೈಗರ್ ಪ್ರಭಾಕರ್ 20 ಲಕ್ಷ ಮಾಡ್ತಾರೆ, ಜಗ್ಗೇಶ್ವರ್ 15 ಲಕ್ಷ ಮಾಡ್ತಾರೆ, ಕಾಶಿನಾಥ್ 5 ಲಕ್ಷ ಮಾಡ್ತಾರೆ. ಸಕ್ಸಸ್ ಮಾಡಿ ಕೊಟ್ಟಿದ್ದಾರಲ್ವಾ. ಬಜೆಟ್ ಇಸ್ ಮ್ಯಾಟ್ರ್ ಅಲ್ಲ. ಬಜೆಟ್ ಯಾವತ್ತೂ ಮ್ಯಾಟ್ರ್ ಆಗಿಲ್ಲ. ಇವಾಗ ಎಲ್ಲ ಪ್ರಾಬ್ಲಮ್.
ಎಲ್ಲ ಡೈಮಂಡ್ಸ್ ತೊಗೊಂಡು 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾಯಿದ್ರಿ. ಇಲ್ಲಿ ಮಾರ್ಕೆಟಲ್ಲಿ ಡೈಮಂಡ್ಸೇ ಇಲ್ಲ, ವ್ಯಾಪಾರನೇ ಇಲ್ಲ, ಥಿಯೇಟರ್ಸ್ ಕ್ಲೋಸ್ ಮಾಡ್ತಾ ಇದ್ದಾರೆ, ಯಾರಿಗೆ ಕೆಲಸ ಇಲ್ಲ, ತುಂಬ ಒದ್ದಾಡ್ತಾ ಇದ್ದಾರೆ. ಇನ್ನು ಸಿನಿಮಾ ನೋಡೋ ಪರಿಸ್ಥಿತಿ ಯಾವುದೋ ತೆಲುಗಿನಿಂದನೋ ತಮಿಳಿನಿಂದನೋ ಒಂದು ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಿನಿಮಾ ಬರುತ್ತೆ. 2,000-3,000 ಟಿಕೆಟ್ ಮಾಡ್ತಾರೆ. ಪಾಪ ಕಷ್ಟಪಟ್ಟು ದುಡ್ಡು ಉಳಿಸ್ಕೊಳ್ಳೋದು. ಈಗ ಹೋಟ್ಲ ಕೆಲಸ ಮಾಡೋರು ಆಗ್ಬೋದು, ಆಟೋ ಡ್ರೈವರ್ಸ್ ಆಗ್ಬೋದು, ಮಿಡಿಲ್ ಕ್ಲಾಸ್ ಜನ ಆಗ್ಬೋದು, ನೋಡ್ಬೇಕನ್ನೋ ಕ್ರೇಜಿಂದ ಸಿನಿಮಾ ನೋಡ್ತಾರೆ. ಪುನಃ 1 ವರ್ಷ ಸಿನಿಮಾ ನೋಡೋಕ್ಕಾಗಲ್ಲ. ಆ ಕಾಲದಲ್ಲಿ 50 ರೂಪಾಯಿ, 75 ರೂಪಾಯಿ, 100 ರೂಪೀಸ್ ಅಂದರೆ ಹಬ್ಬ. ಅದೇನು ಲೆಕ್ಕಕ್ಕಲ್ಲ ಅದು. ಒಂದಿನ ಓಟಿ ಮಾಡಿಬಿಟ್ಟು 50 ರೂಪಾಯಿ ಸಂಪಾದನೆ ಮಾಡ್ತಾನೆ, ಸಿನಿಮಾ ನೋಡ್ತಾನೆ. 2 ಸಲ ನೋಡ್ತಾನೆ, 3 ಸಲ ನೋಡ್ತಾನೆ, 4 ಸಲ ನೋಡ್ತಾನೆ. ಇವಾಗ 1 ಸಲ ನೋಡೋಕ್ಕೆ ಕಷ್ಟ ಅಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ನಿರ್ದೇಶಕರು, ನಿರ್ಮಾಪಕರು. ಕಲಾವಿದರಿಲ್ಲದ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. 3-4 ಜನ ಇದ್ದರೆ ಪ್ರಯೋಜನ ಆಗಲ್ಲ. ತಿಂಗಳಿಗೆ 1-2 ಪಿಕ್ಚರು ಯಾವರೇಜ್ ಹೋಗಬೇಕು. ಆವಾಗ ಜನಕ್ಕೆ ನಮಗೆ ಕಾಂಟ್ಯಾಕ್ಟ್ ಇರುತ್ತೆ, ಥಿಯೇಟ್ರಿಗೆ ಜನಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ. ಇವಾಗ ನೋ ಕಾಂಟ್ಯಾಕ್ಟ್. ಬುಕ್ ಮೈ ಶೋನಲ್ಲಿ ಯಾರು ಬರ್ತಾರೆ, ಯಾರು ನೋಡ್ತಾರೆ, ಯಾರಿಗೆ ಗೊತ್ತಾಗಲ್ಲ. ಟೆಕ್ನಾಲಜಿ ಇಂಪ್ರೂವ್ ಆಗಲಿ, ತಪ್ಪಿಲ್ಲ, ಬಟ್ ಸಿದ್ಧಾಂತನೇ ಸರಿ ಇಲ್ಲ. ನಾವು 16 ವರ್ಷ ಅಸ್ಟೆಂಟಾಗಿ ಕೆಲಸ ಮಾಡಿ ಡೈರೆಕ್ಟರ್ ಆಗಿದ್ದೀನಿ. ಇವಾಗ 14 ಜನ ಕೆಲಸ ಮಾಡೋಕ್ಕೆ ಯಾರಿಗೆ ಇಷ್ಟ ಇಲ್ಲ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೊತಾರೆ, ಅದನ್ನೆಲ್ಲ ತೋರಿಸ್ಬಿಡ್ತಾರೆ, ಇಷ್ಟ ಆಗ್ತದೆ, ಸಿನಿಮಾ ಮಾಡ್ತಾರೆ. ಸಕ್ಸಸ್ ಆಗ್ತಾಯಿಲ್ಲ, ಕಮಿಟ್ಮೆಂಟ್ ಇಲ್ಲ. ನಮ್ಮ ವಿಶ್ವದವ್ರ ಕೆಲಸ ಮಾಡಬೇಕಂದ್ರೆ ಒಂದು ದೊಡ್ಡ ಕಮಿಟ್ಮೆಂಟು, ರವಿಚಂದ್ರ ಕೆಲಸ ಮಾಡಬೇಕಂದ್ರೆ ದೊಡ್ಡ ಕಮಿಟ್ಮೆಂಟು, ಶಿವರಾಜ್ ಕುಮಾರ್ ಮಾಡಬೇಕಂದ್ರೆ ದೊಡ್ಡ ಕಮಿಟ್ಮೆಂಟು. ಹೆಂಗಿರಬೇಕು ಏನು ಅಂತ, ಕಥೆ ಹೆಂಗಿರಬೇಕು, ಸಂಭಾಷಣೆ ಹೆಂಗಿರಬೇಕು, ಹಾಡುಗಳು ಹೆಂಗಿರಬೇಕು, ಫೈಟ್ಸ್ ಹೆಂಗಿರಬೇಕು, ವರ್ಕ್ ಮಾಡೋರು ನಾವು ಟೀಮ್ ಕೂತ್ಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಅಷ್ಟು ಮಾಡಿದ್ರೇ ಸಿನಿಮಾಗಳು ಸಕ್ಸಸ್ ಆಗಿದ್ದು. ಏನು ಮಾಡದೆ ಸಿನಿಮಾಗಳು ಮಾಡಿದ್ರೆ ಜನ ಯಾರು ನೋಡ್ತಾರೆ? ನೀವು ಹೇಳ್ದಂಗೆ ಇವತ್ತು ಹೀರೋಗಳು ಒಂದು ಇಮೇಜು ಯಾವುದಕ್ಕೂ ಅಂಟ್ಕೊಳ್ತಾ ಇದ್ದಾರೆ. ನಾನು ಅಲ್ಲೋಗಿ ಕೂತಿದ್ದೀನಿ, ಅದನ್ನೇ ಮಾಡಬೇಕು, ಬೇರೆದು ಮಾಡಿದ್ರೆ ಜನ ನೋಡಲ್ಲ ಅಂತ. ಅಂದರೆ ಅಂಥವ್ರು ಒಂದು 20 ಜನ ಇರಲಿ, ಆಟೋಮೆಟಿಕ್ಕಾಗಿ 20 ಜನ ಎಲ್ಲಿದ್ದಾರೆ ಸರ್? ಅದೇ ಪ್ರಾಬ್ಲಮ್. ಅಲ್ಲ, ಈಗ ನೀವು ಹೇಳಿದ್ರಿ, ಈಗ ಶಿವಣ್ಣ ಒಂದು ಕಮರ್ಷಿಯಲ್ ಬೇರೆ ಬೇರೆ ಥರ ಸಿನಿಮಾ ಮಾಡ್ತಿದ್ದವ್ರಿಗೆ ಒಂದು ಅಣ್ಣ ತಂಗಿ ಅಂತ ಕತೆ ಮಾಡಿ ಮಾಸ್ ಹೀರೋ ಆಗಿದ್ದವ್ರನ್ನ ಅವತ್ತಿನ ಕಾಲಕ್ಕೆ ಅವ್ರು ಆಲ್ರೆಡಿ ಓಮ್ ಅಂತ ಒಂದು ಸಿನಿಮಾ ಮಾಡಿದ್ರು, AK-47 ಥರದ್ದು ಒಂದು ಸಿನಿಮಾ ಮಾಡಿದರು, ಬೇರೆ ಬೇರೆ ಜನ್ಮ ಏನೇನು ಕಮರ್ಷಿಯಲ್ ಸುಮಾರು ಮಾಡಿದರು. ಅಂದರೆ ಕಲಾವಿದನಿಗೆ ಆ ಪೊಟೆನ್ಷಿಯಲ್ ಇದ್ದಾಗ ಅದನ್ನು ಬಳಸ್ಕೊಳ್ಬೇಕು, ಅಥವಾ ಕಲಾವಿದರು ಅದಕ್ಕೆ ರೆಡಿ ಇರಬೇಕು, ಎರಡೂ ಆಗಬೇಕು. ಅದೇ ನಾವು ಹೇಳಿದೇವಲ್ವ, ರವಿಚಂದ್ರಗೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅನಂತನಾಗ್ ಅವ್ರಿಗೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ವಿಷ್ಣುವರ್ಧನ್ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಂಬರೀಷ್ ಅವನು ದೇ ಬಿಲೀವ್ಡ್ ಅಸ್, ವಿ ರೆಸ್ಪೆಕ್ಟೆಡ್ ದೆಮ್, ವಿ ಗೇವ್ ಸಕ್ಸಸ್. ಆ ನಂಬಿಕೆ ಇರಬೇಕು. ಯಾರು ನೋಡಿ ನಂಬಬೇಕು, ಇವಾಗ ಏನು ಮಾಡಿದ್ರು ಅಂತ ನಂಬಬೇಕು. ಈ ಪ್ಯಾನ್ ಇಂಡಿಯಾ ಹಾವಳಿ ಬಂದ ಮೇಲೆ ಇಂಡಸ್ಟ್ರಿಯೆಲ್ಲ ಸತ್ತೋಯ್ತು. 3 ವರ್ಷಕ್ಕೆ 4 ವರ್ಷ ಒಂದು ಸಿನಿಮಾ ಮಾಡಿದರೆ ಆಡಿಯನ್ಸ್ ಹೆಂಗೆ ಥಿಯೇಟ್ರಿಗೆ ಬರ್ತಾರೆ, ಥಿಯೇಟ್ರ್ ಹೆಂಗೆ ಮೇಂಟೈನ್ ಮಾಡ್ಬೋದು. ಇವಾಗ ಮಾಡೋ ಸಿನಿಮಾಗಳು ರಿಲೀಸ್ ಮಾಡೋ ಸಿನಿಮಾಗಳು ಎಲ್ಲವನ್ನೂ ಮಾರ್ನಿಂಗ್ ಶೋಗೆ ನಾವು ಜನ ಕರ್ಕೊಂಡು ಹೋಗ್ಬೇಕು, ನೆಕ್ಸ್ಟ್ ನೋ ಶೋ ಅಂತ ಆಗ್ತಾರೆ. ಅಂಥ ಪರಿಸ್ಥಿತಿ ನಮ್ಮದೇ ತಪ್ಪು. ಕರೆಕ್ಟಾಗಿ ಸಿನಿಮಾ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಪ್ರೊಡ್ಯೂಸರ್ಸ್ ಇಲ್ಲ, ಕರೆಕ್ಟಾಗಿ ನಿರ್ದೇಶಕರಿಲ್ಲ, ಕರೆಕ್ಟಾಗಿ ಕಲಾವಿದರಿಲ್ಲ, ಇದೆಲ್ಲವೂ ಮೈನಸ್ ಆಗ್ತಾ ಇದೆ. ಅದಕ್ಕೆ ಆ ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಹುಚ್ಚಿಡಿದ್ಬಿಟ್ಟು 2 ವರ್ಷಕ್ಕೆ 3 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, ಬಾಚ್ಕೊಂಡು ಹೋಗ್ಬಿಡ್ತಾರೆ, ಆಮೇಲೆ ಕಾಣಿಸಲ್ಲ. 3 ವರ್ಷ ಕಾಣಿಸಲ್ಲ. 3 ವರ್ಷ ಆದಮೇಲೆ ಇಲ್ಲ. ರಾಜಮೌಳಿ ಅಂತ ಅವ್ರು 4 ಇಯರ್ಸ್ 5 ಇಯರ್ಸ್ಗೆ ಒಂದು ಪಿಕ್ಚರ್ ಮಾಡಿ. ಈಗ ಮೊದಲು ಅವರು ವರ್ಷಕ್ಕೊಂದು ಮಾಡ್ತಿದ್ರು, ಹಾಗೆ ಬಾಹುಬಲಿ ಆದಮೇಲೆ ಚೇಂಜ್ ಆಯಿತು. ಇಂಡಸ್ಟ್ರಿಗೆ ಲಾಸ್ ಅನ್ನೋದು ಅವ್ರಿಗೆ ಗೊತ್ತು. ಅವ್ರು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಇಂಡಸ್ಟ್ರಿ ಬಗ್ಗೆ ಯಾರೋ ಒಬ್ರಿಬ್ರು ಮಾತ್ರ ನೀವು ಹೇಳ್ದಂಗೆ ಹೀರೋ, ಡೈರೆಕ್ಟರು, ಯಾರೋ ಒಬ್ರು ಪ್ರೊಡ್ಯೂಸರು, ಕೆಲವರು ಅಷ್ಟೇ ಕೌಂಟ್ ಮಾಡಬೇಕು ನಾವು. ಎಲ್ಲ ಲ್ಯಾಂಗ್ವೇಜ್ ಈ ಪ್ರಾಬ್ಲಮ್ ಇದೆ, ಎಕ್ಸೆಪ್ಟ್ ಮಲಯಾಳಂ. ಮಲಯಾಳಂ ಬಿಟ್ಟು ಎಲ್ಲ ಲ್ಯಾಂಗ್ವೇಜ್ ತೊಂದರೆ ಇದೆ. ಓಕೆ, ತೆಲುಗು ಇಂಡಸ್ಟ್ರಿಯವ್ರ ಜೊತೆ ನೀವು ಇವಾಗ ಸಂಪರ್ಕದಲ್ಲಿದ್ದೀರಾ ಸರ್? ಈಗ ಏನು ಹೇಳ್ತಾರೆ ಅಲ್ಲಿ ಅವರು ಯಾವಾಗ ಮುಚ್ಚಬೇಕಂತ ನೋಡ್ತಾ ಇದ್ದಾರೆ. ಹೌದು, ಹೆಂಗೆ ಸಿನಿಮಾ ಮಾಡ್ಬೇಕು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟಂತ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀರಿ ನೀವು ಹೇಳಿ? ಕಷ್ಟ ಇದೆ ಅಲ್ವಾ? ನಿಜ. ಅದು ತಿಳ್ಕೋಬೇಕು ನಾವು. ದೊಡ್ಡ ಹೀರೋಸು ಒಂದು ಬಡ್ಜೆಟ್ ಸಿನಿಮಾ ಮಾಡುವಾಗ ಹೈ ಪ್ರಾಫಿಟ್ ಬರುತ್ತೆ, ಹೈ ಬಡ್ಜೆಟ್ ಮಾಡುವಾಗ ಲೋ ಪ್ರಾಫಿಟ್ ಬರುತ್ತೆ. 1,000 ಕೋಟಿ 2,000 ಕೋಟಿ ಆಗ್ತಾರೆ. ಅದು ತೆಗೆದಿಗೆ ಎಷ್ಟು ಕಷ್ಟ ಇರ್ತಂತ. ಅದೇನು 50 ಕೋಟಿ ಸಿನಿಮಾ ಮಾಡಿದ್ರೆ 100 ಕೋಟಿ ಬಂದ್ಬಿಡ್ತದೆ, ಅವ್ರ ಹೆಸರಿಗೆ ಬರ್ತದೆ 100 ಕೋಟಿ. ಒಳ್ಳೆ ಸಿನಿಮಾ ಮಾಡ್ಬೋದು. ಪ್ಯಾನ್ ಇಂಡಿಯಾ ಅಂದರೆ 100 ಡೇಸ್ ಒಂದು ಫೈಟ್ ಮಾಡೋದು, ಆ ಥರ ಖರ್ಚು ಮಾಡಬೇಕು ಅಷ್ಟೇ. ಅದು ಕ್ರಿಯೇಟ್ ಮಾಡಬೇಕು, VFX ಮಾಡಬೇಕು, ಗ್ರಾಫಿಕ್ಸ್ ಮಾಡಬೇಕು ಅನ್ನೋದೇ ಬಿಟ್ಟರೆ ಇಲ್ಲಿ ಮೆಟೀರಿಯಲ್ ಏನಿದೆ, RRR ನೋಡಿದ್ದಾರೆ, ಏನು ಮೆಟೀರಿಯಲ್ ಇದೆ ಅಂತ ಎಲ್ಲರಿಗೂ ಗೊತ್ತು. ಆ ಥರ ಪ್ರಾಬ್ಲಮ್ಸು ಸಿಕ್ಕಾಕೊಂಡಿದ್ದೀವಿ ನಾವು. ಹೌ ಟು ಕಮ್ ಔಟ್ ವಿ ಡೋಂಟ್ ನೋ. ನೀವು 2016 ಒಂದು ಹೇಳಿಕೆ ಕೊಟ್ಟಿದ್ದೀರಿ, ನನ್ನ 100ನೇ ಸಿನಿಮಾ ಮಹಾಭಾರತ ಮಾಡ್ತೀನಿ ಅಂತ. ಅದು ಮಹಾಭಾರತ ಅಲ್ಲ, ಸತ್ಸಾಯಿ ಅವತಾರ. ಅದು ಪ್ರಾಸೆಸ್ ಆಗತ್ತೆ. ಹಾಗಾದ್ರೆ
ಈ ವರ್ಷ 100ನೇ ಸಿನಿಮಾನೇ ಮಾಡ್ತೀನಿ ಅಂತ ಹೇಳಿದ್ರೆ ಅದ್ರ ಒಂದು ಬೆಂಚ್ ಮಾರ್ಕ್ ಥರ ಆಗಬೇಕು ಅಂತ. ಏನಾಗತ್ತಂದರೆ ನಮ್ಮ ಹತ್ರ ದುಡ್ಡಿರುವಾಗ ಭಗವಾನ್ ಶ್ರೀ ಸಾಯಿಬಾಬಾ ನಾವು ಮಾಡಿದ್ದೀವಿ. ನೋ ಪ್ರೊಡ್ಯೂಸರ್ ನಥಿಂಗ್, ನಾವೇ ಪ್ರೊಡ್ಯೂಸರ್ ನಾವೇ ವ್ಯವಹಾರ. ಆವಾಗ ಲಕ್ಷಗಳಲ್ಲಿ ಸಿನಿಮಾ ಮಾಡಿದ್ವಿ, 72 ಲಕ್ಷ. ಇವಾಗ ಕೋಟಿಗಳು ಬೇಕು. ಇವಾಗ ಅದನ್ನೇ ಮಾಡಬೇಕು ಅಂದರೆ ಇವತ್ತು ಏನೋ ಈ ಗ್ರಾಫಿಕ್ಸು ಎಲ್ಲ ಭಯಂಕರವಾಗಿರುತ್ತೆ. ಆವಾಗ ಟೆಕ್ನಾಲಜಿ ನಮ್ಮ ಕೈನಲ್ಲಿದೆ, ಮಾಸ್ಕ್ ವ್ಯವಹಾರ ಅದೆಲ್ಲ ನಾವು ಮಾಡಿದ್ವಿ, ಈಸಿಯಾಗಿ ಆಚೆ ಬರ್ತೀವಿ. ಇವಾಗ ನಿಮಗೆ ಇದಾಗತ್ತೆ. ದುಬೈನಲ್ಲಿ ಡಾಕ್ಟರ್ಸ್ ಟೀಮ್ ಇದೆ, ಅವರು ಎನಿ ಟೈಮ್ ಬರ್ತಾರೆ, ಮಾಡ್ತಾರೆ. ಪ್ಲ್ಯಾನ್ ಅಂತೂ ಇದೆ, ಇಟ್ಸ್ ಮೈ ಲಾಸ್ಟ್ ಡಿಸೈರ್. ಅದನ್ನು ಮಾಡಬೇಕು, ಜನಕ್ಕೆ ತೋರಿಸ್ಬೇಕು ಅನ್ನೋದು. ಯಾಕಂದರೆ ನಮ್ಮನ್ನು ಆಶೀರ್ವಾದ ಮಾಡಿ ಬೆಳೆಸಿದವರಲ್ವಾ, ಅವ್ರ ಬಗ್ಗೆ ಒಂದು ಋಣ ತೀರಿಸ್ಕೊಳ್ಳೋಣ ಅಂತ ಗುರುದಕ್ಷಿಣೆ ಮಾಡ್ತೇನೆ. ಓಂ ಶ್ರೀ ಸಾಯಿರಾಮ್. ನಾನು ನಿಮ್ಮ ಪ್ರೀತಿಯ ಚಲನಚಿತ್ರ ನಿರ್ದೇಶಕ ಓಂ ಸಾಯಿ ಪ್ರಕಾಶ್. ಡೈಲಿ ಮಾಧ್ಯಮ ಚಾನಲ್ ಎಲ್ಲರೂ ಇಷ್ಟಪಡ್ತಾರೆ, ನಾನು ಇಷ್ಟಪಟ್ಟಿದ್ದೀನಿ. ತುಂಬ ಚೆನ್ನಾಗಿ ನಮ್ಮಲ್ಲಿರುವಂಥ ಮ್ಯಾಟ್ರನ್ನ ಆಚೆ ತೆಗಿತಾರೆ, ಖುಷಿಯಾಗಿ ಮಾತಾಡಿಸ್ತಾರೆ, ಖುಷಿಯಾಗಿ ತರಿಸ್ಬೇಕಂತ ಆಸೆ ಪಡ್ತಾರೆ. ನೀವು ಡೈಲಿ ಮಾಧ್ಯಮ ಚಾನಲ್ ನೋಡಿ ಅವ್ರು ಎಂಕರೇಜ್ ಮಾಡಿ. ಗಾಡ್ ಬ್ಲೆಸ್ ಯು. ಸಾಯಿರಾಮ್. ಸಂತೋಷ.